ನಮಸ್ಕಾರ. ನಿಮಗೆ ಯಾವತ್ತಾದರೂ ಜೀವನದಲ್ಲಿ ಹೀಗೆ ಅನಿಸಿದ, ದೇವರೇ ನನ್ನ ಜೊತೆಯಲ್ಲಿ ನೀನೊಮ್ಮೆ ಮಾತಾಡು, ನಾನು ಹೋಗುವಂಥ ದಾರಿ ಸರಿ ಉಂಟಾ ಅಂತ ನನಗೆ ನೀನು ತಿಳಿಸಿಕೊಡು, ಅಥವಾ ನಾನು ಯಾವ ಕೆಲಸ ಮಾಡಿದರೆ ನನಗೆ ಒಳ್ಳೆಯದಾಗ್ತದೆ ಅಂತ ಏನಾದರೂ ಒಂದು ಸಂಕೇತ ಆದರೂ ಕೊಡು. ಈ ರೀತಿ ನಾವೆಲ್ಲರೂ ಕೂಡ ದೇವರಲ್ಲಿ ಕೇಳಿಯೇ ಕೇಳಿರುತ್ತೇವೆ. ನಮ್ಮ ಎಲ್ಲರ ಮನಸ್ಸಿನ ಆಶೆಯೂ ಇದು ಹೌದು. ಹಾಗಾದರೆ ದೇವರು ನಮ್ಮ ಹತ್ರ ಮಾತಾಡ್ತಾನಾ? ಖಂಡಿತ ಮಾತಾಡ್ತಾನೆ. ನಮಗೆ ಯಾವುದು ಒಳ್ಳೆಯದು, ಯಾವುದು ತಪ್ಪದು, ಯಾವುದು ನಾವು ಮಾಡಬೇಕು ಅಂತ ಹೇಳುವಂಥದ್ದನ್ನು ದೇವರು ನಮಗೆ ಖಂಡಿತ ಹೇಳುತ್ತಾನೆ. ಆದರೆ ನಾವು ಹೇಗೆ ದೇವರು ನಮಗೆ ಉತ್ತರ ಕೊಡ್ತಾನೆ ಅಂತ ನಾವು ನಿರೀಕ್ಷಿಸ್ತೇವೆ ನೋಡಿ, ಆ ರೀತಿಯಲ್ಲಿ ಅಲ್ಲ. ಆದರೆ ಖಂಡಿತವಾಗಿಯೂ ಕೂಡ ದೇವರು ಉತ್ತರವಂತಂತೂ ನಮಗೆ ಕೊಟ್ಟೇ ಕೊಡ್ತಾನೆ. ನಾವೆಲ್ಲ ದೇವರು ಆಕಾಶದಿಂದ ಅಶರೀರವಾಣಿ ಮಾತಾಡಿದ ಹಾಗೆ ಮಾತಾಡಬೇಕು ಅಂತ ನಾವು ಭಾವಿಸ್ಬೋದು, ಅಥವಾ ಕನಸಲ್ಲಿ ಬಂದು ದೇವರು ನಮಗೇನಾದರೂ ಸೂಚನೆ ಕೊಡಬೇಕು, ಅಥವಾ ನಮ್ಮ ಹತ್ರ ಕನಸಲ್ಲಿ ಮಾತಾಡಬೇಕು ಅಂತ ನಮಗಿಚ್ಛೆ ಇರ್ಬೋದು. ಆದರೆ ದೇವರು ಈ ರೀತಿಯಾಗಿ ಎಲ್ಲ ನಮ್ಮ ಹತ್ರ ಮಾತಾಡೋದಿಲ್ಲ. ದೇವರು ಪ್ರಶ್ನೆಗಳಿಗೆ ನಮಗೆ ಬೇಕಾದ ರೀತಿಯಲ್ಲಿ ಉತ್ತರವನ್ನು ಅವನು ಕೊಡುವುದಿಲ್ಲ. ಆದರೆ ದೇವರು ಜೀವನದ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡ್ತಾನೆ. ದೇವರು ಮಾತಿಗಿಂತ ಜೀವನದ ಮುಖಾಂತರ ನಮ್ಮ ಹತ್ರ ಹೆಚ್ಚಾಗಿ ಮಾತಾಡ್ತಾನೆ. ಉದಾಹರಣೆಗೆ, ನಾವು ಒಂದು ಕೆಲಸ ಸಿಗಬೇಕು ಅಂತ ನಾವು ಆ ಒಂದು ಕೆಲಸದ ಮೇಲೆ ತುಂಬ ಆಶೆಯನ್ನು ಇಟ್ಕೊಂಡಿರ್ತೇವೆ. ಈ ಕೆಲಸ ನಮಗೆ ಸಿಗಲೇಬೇಕು ಅಂತ ನಮಗೆ ತುಂಬ ಬಯಕೆ ಆ ಕೆಲಸದ ಮೇಲೆ. ಅದಕ್ಕಾಗಿ ಹಗಲು ರಾತ್ರಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ, ದೇವರೇ ಹೇಗಾದರೂ ಮಾಡಿ ನನಗೆ ಈ ಕೆಲಸ ಒಂದು ಸಿಗುವ ಹಾಗೆ ಮಾಡಪ್ಪ ಅಂತ. ಆದರೆ ನಮಗೆ ಆ ಕೆಲಸ ಸಿಗುವುದೇ ಇಲ್ಲ. ಹೋಗಿ ಇಂಟರ್ವ್ಯೂ ಎಲ್ಲ ನಾವು ಕೊಟ್ಟಾಯಿತು, ಬಂದಾಯಿತು, ಆದರೆ ಕೆಲಸ ಸಿಗುವುದಿಲ್ಲ. ಆವಾಗ ನಾವೇನು ಮಾಡ್ತೇವೆ, ಕೂತ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ತೇವೆ. ದೇವರ ಹತ್ರ ಹೇಳ್ತೇವೆ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ನಿನಗೆ ಇಷ್ಟೆಲ್ಲ ಪೂಜೆ ಮಾಡಿದೆ, ನನ್ನ ಜೀವನ ಆ ಕೆಲಸ ಸಿಕ್ಕಿದರೆ ಉದ್ಧಾರ ಆಗ್ತಿತ್ತು, ಆದರೆ ನನಗೆ ಆ ಕೆಲಸ ಸಿಗದೇ ಇರುವ ಹಾಗೆ ಆಯ್ತಲ್ಲ, ನೀ ನನ್ನ ಮೇಲೆ ಕೃಪೆ ತೋರಿಸಲೇ ಇಲ್ಲಲ್ಲ ಅಂತ ನಾವು ಮಾತಾಡ್ತೇವೆ, ದೇವರನ್ನು ದೂರ್ತೇವೆ. ಆದರೆ ಸ್ವಲ್ಪ ಸಮಯ ಹೋದ ಮೇಲೆ ನಮಗೆ ಗೊತ್ತಾಗ್ತದೆ, ನಮಗೆ ಆ ಕೆಲಸ ಸಿಗದೇ ಇದ್ದದ್ದೇ ಒಳ್ಳೆಯದಾಯಿತು ಅಂತ ಹೇಳುವಂಥದ್ದು. ಎಷ್ಟೋ ಸಲ ಎಷ್ಟೋ ಮಂದಿಗೆ ಈ ರೀತಿಯ ಅನುಭವ ಆಗಿದೆ. ಯಾಕೆಂದರೆ ಆ ಕೆಲಸದ ಮುಖಾಂತರ ಆ ಕೆಲಸದಲ್ಲಿ ನಮಗೆ ಏನೋ ತೊಂದರೆ ಆಗಲಿಕ್ಕೆ ಇದ್ದಿರ್ಬೋದು, ಅಥವಾ ಬೇರೆ ಯಾರೋ ಆ ಕೆಲಸವನ್ನು ಮಾಡ್ತಾ ಇರುವಂಥವ್ರು ಅವರ ಮುಖಾಂತರ ನಮಗೆ ತಿಳಿಬೋದು ಆ ಕೆಲಸದಲ್ಲಿ ಎಷ್ಟು ಸಮಸ್ಯೆಗಳುಂಟು ಅಂತ ಹೇಳುವಂಥದ್ದನ್ನು. ನಮಗೆ ಆವಾಗ ಆ ಕೆಲಸವನ್ನು ದೇವರು ತಪ್ಪಿಸಿದ ಅಲ್ಲ ಅಂತ ನಾವು ಎಷ್ಟೋ ವರ್ಷಗಳಾದ ಮೇಲೆ ದೇವರಿಗೆ ನಾವು ಧನ್ಯವಾದ ಹೇಳುತ್ತೇವೆ. ಹಾಗೆ ದೇವರು ಯಾವಾಗಲೂ ಕೂಡ ಯಾವುದೋ ಒಂದು ಮಾತನ್ನು ನಮ್ಮ ಹತ್ರ ಆಡಿ ಕನಸಲ್ಲೆಲ್ಲ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿ ಹೋಗುವುದಿಲ್ಲ. ಜೀವನದಲ್ಲಿ ಕೆಲವೊಂದು ಅನುಭವಗಳನ್ನು ನಮಗೆ ಕೊಡೋದರ ಮುಖಾಂತರ ದೇವರು ಮಾತಾಡ್ತಾನೆ. ದೇವರು ನಿನಗೆ ಕೆಲಸ ಇಲ್ಲ ಅಂತ ಹೇಳಿದ್ದಲ್ಲ, ಇದಕ್ಕಿಂತ ಒಳ್ಳೆಯದು ನಿನಗೆ ಇನ್ನೊಂದು ಕೊಡ್ತೇನೆ ಅಂತ ನಮಗೆ ಜೀವನದ ಆ ಅನುಭವದ ಮುಖಾಂತರ ನಮಗೆ ಅರಿವಾಗುವ ಹಾಗೆ ಮಾಡ್ತಾನೆ. ಇನ್ನೊಂದು ಪ್ರಸಂಗ ನಾವು ಯೋಚಿಸಿದರೆ, ಕೆಲವೊಮ್ಮೆ ನಾವು ತುಂಬ ಪ್ರೀತಿಸಿದಂತಹ ವ್ಯಕ್ತಿಗಳು ನಮ್ಮ ಜೀವನದಿಂದ ಬಿಟ್ಟು ಹೋಗ್ತಾರೆ, ದೂರ ಆಗ್ತಾರೆ, ನಮ್ಮ ಜೊತೆಯಲ್ಲಿ ಇಲ್ಲ. ಅವರು ಬಿಟ್ಟು ಹೋಗುವಾಗ ತುಂಬ ದುಃಖಿಸ್ತಾರೆ, ನೊಂದುಕೊಳ್ತೇವೆ, ನಾವು ದುಃಖಿಸ್ತೇವೆ, ಅಯ್ಯೋ ಇವರಿಲ್ಲದೆ ನನ್ನ ಬದುಕು ಹೇಗೆ ಅಂತ ನಾವು ಭಾವಿಸ್ತೇವೆ. ಆದರೆ ಸ್ವಲ್ಪ ಸಮಯ ಹೋದ ಮೇಲೆ ನಮಗೆ ಗೊತ್ತಾಗ್ತದೆ, ಈ ದೂರಾಗುವಿಕೆ, ಈ ಅಗಲುವಿಕೆ ನಮಗೆ ಯಾಕೆ ಬಂತು? ನಮ್ಮನ್ನು ಬಲಿಷ್ಠರನ್ನಾಗಿಸಲಿಕ್ಕೆ ಬಂತು. ನಾವು ಈ ಒಡನಾಟ, ಈ ಬಾಂಧವ್ಯ, ಈ ಅಟ್ಯಾಚ್ಮೆಂಟ್ ಅಂತ ಹೇಳುವಂಥದ್ದನ್ನು ಇನ್ನೂ ಹೆಚ್ಚು 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 ಮಾಡ್ತಾ ನಮ್ಮ ಬೆಳವಣಿಗೆ ಅಂತ ಹೇಳೋದು ಅಲ್ಲಿಗೆ ನಿಂತು ಹೋಗ್ತಿತ್ತು. ಯಾವುದೋ ಒಂದು ಉದ್ದೇಶದಿಂದಾಗಿ ದೇವರು ನಮ್ಮನ್ನು ಇಬ್ಬರನ್ನು ಕೂಡ ದೂರ ಮಾಡಿದ್ದಾನೆ ಅಂತ ಹೇಳುವಂಥದ್ದು ಯಾವುದೇ ಸಂಬಂಧ ಇರುವಂಥ ವ್ಯಕ್ತಿಯೂ ಆಗಿರ್ಬೋದು. ನಮಗೆ ಅದು ಆನಂತರ ಅರಿವಾಗ್ತದೆ. ದೇವರು ನಮ್ಮ ಜೀವನದಲ್ಲಿ ಹೀಗೆ ಅನುಭವಗಳ ಮುಖಾಂತರ ಮಾತಾಡುವುದು, ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಬೇಕು, ನಾವು ಸ್ಟ್ರಾಂಗ್ ಆಗಬೇಕು. ಯಾರನ್ನೋ ಒಬ್ಬರನ್ನು ನಾವು ಅವಲಂಬಿಸಿಕೊಂಡು ನಮ್ಮ ಎಲ್ಲ ಒಳ್ಳೆಯದು ಕೆಟ್ಟದಕ್ಕೆಲ್ಲ ಅವರೇ ನಮಗೆ ಬೇಕು ಅಂತ ನಾವು ಅವರನ್ನೇ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ರೆ ನಮ್ಮ ಅಭಿವೃದ್ಧಿ ಆಗೋದು ಹೇಗೆ ಸಾಧ್ಯ? ಅದು ದೇವರಿಗೆ ಗೊತ್ತುಂಟು. ಆದ ಕಾರಣ ಯಾವುದು ನಮಗೆ ತೊಂದರೆ ಕೊಡ್ತದೋ ಅಂತಹ ವ್ಯಕ್ತಿಯನ್ನು, ವಸ್ತುವನ್ನು ಎಲ್ಲವನ್ನು ಅವನು ದೂರ ಮಾಡ್ತಾನೆ. ಕೆಲವು ಸಂಬಂಧಗಳು ಮುಗಿಯುವುದು ಹೊಸ ಜೀವನ ಶುರುವಾಗುವುದಕ್ಕಾಗಿಯೇ ಅಂತ. ಇನ್ನೊಂದು ಘಟನೆಯನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ, ನಮ್ಮ ಎಲ್ಲರ ಜೀವನದಲ್ಲಿ ಆಗುವುದು, ಯಾವಾಗಾದ್ರೊಮ್ಮೆ ಇದ್ದಕ್ಕಿದ್ದ ಹಾಗೆ ನಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮನಸ್ಸಿಗೆ ಅನ್ನಿಸ್ತದೆ, ಯಾವುದಾದ್ರೂ ಒಂದು ಒಳ್ಳೆಯ ಪುಸ್ತಕ ಸಿಕ್ಕಿದರೆ ಅದನ್ನು ಓದಬೇಕು ಅಂತ ಮನಸ್ಸಿಗೆ ಅನ್ನಿಸ್ತದೆ, ಅಥವಾ ಯಾರದ್ದೋ ಯಾವುದೋ ಒಳ್ಳೆಯ ಮಾತು ಇದ್ದಕ್ಕಿದ್ದ ಹಾಗೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಹೊಸ ಹುರುಪು, ಹೊಸ ಉತ್ಸಾಹ, ಅಥವಾ ಏನೋ ಒಂದು ಹೊಸ ಮಾರ್ಗವನ್ನು ನಮಗೆ ತೋರಿಸಿಕೊಡ್ತದೆ.
ಯಾರೋ ಆಡಿದ ಯಾವುದೋ ಮಾತು, ಇದೆಲ್ಲ ಯಾಕೆ ಹೀಗೆ ಅಂತ ಹೇಳಿದರೆ ದೇವರು ಇದೆಲ್ಲದರ ಮುಖಾಂತರ ನಮಗೆ ಸೂಚನೆ ಕೊಡ್ತಾ ಇದ್ದಾನೆ. ಇದು ಕಾಕತಾಳೀಯವಾಗಿ ಆಗುವುದಲ್ಲ. ನಾವು ಎಷ್ಟೋ ಬಾರಿ ಅಂದ್ಕೊಳ್ತೇವೆ ಜೀವನದಲ್ಲಿ ಏನೋ ನಡೆದದ್ದು ಇದು ಕಾಕತಾಳೀಯ, ಅದರಷ್ಟಕ್ಕೆ ಅದು ಆಯಿತು ಅಂತ. ಆದರೆ ಅದರಷ್ಟಕ್ಕೆ ಅದು ಯಾವುದೂ ಆಗುವುದಿಲ್ಲ. ಎಲ್ಲದರ ಹಿಂದೆ ಕೂಡ ಕಾಸ್ಮಿಕ್ ಎನರ್ಜಿ ಅಂತ ನಾವು ಏನು ಹೇಳ್ತೇವೆ ನೋಡಿ, ಆ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಅಂತ ಹೇಳುವಂಥದ್ದು ಕೆಲಸ ಮಾಡ್ತಾ ಇರ್ತದೆ. ಅದರಷ್ಟಕ್ಕೆ ಅದು ಯಾವುದೂ ಕೂಡ ಪ್ರಪಂಚದಲ್ಲಿ ಏನೂ ಆಗುವುದಿಲ್ಲ. ಒಂದೆರಡು ವ್ಯಕ್ತಿಗಳು ಭೇಟಿ ಆಗುವುದಿರ್ಬೋದು, ಅಥವಾ ಜೀವನದಲ್ಲಿ ನಡೆಯುವಂಥ ಯಾವುದೋ ಘಟನೆ ಇರ್ಬೋದು, ಇದೆಲ್ಲವೂ ಕೂಡ ಕಾಸ್ಮಿಕ್ ಅರೇಂಜ್ಮೆಂಟ್ ಅಂದರೆ ಪೂರ್ವ ನಿರ್ಧಾರಿತವಾಗಿರ್ತದೆ ಅಂತ ಮೊದಲೇ ಭಗವಂತ ತೀರ್ಮಾನ ಮಾಡಿರ್ತಾನೆ. ನಮಗೆ ಯಾವುದು ಒಳ್ಳೆಯದು ನೋಡಿ ಅದನ್ನು ಅವನು ಆ ಕಾಲಕ್ಕೆ ನಮಗೆ ಒದಗಿಸಿಕೊಡ್ತಾನೆ. ಆ ಕ್ಷಣಕ್ಕೆ ನಮಗೆ ಅದು ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ನಿಜವಾಗಿಯೂ ಅದು ಕಷ್ಟ ಅಂತ ಆಗುವುದಿಲ್ಲ. ಅದು ಮುಂದೊಂದು ಕಾಲಕ್ಕೆ ನಮಗೆ ಒಳ್ಳೆಯದಾಗ್ತದೆ. ದೇವರು ಈ ರೀತಿಯಲ್ಲೆಲ್ಲ ಸೂಚನೆ ಕೊಡ್ತಾ ಇರ್ತಾನೆ. ಇದನ್ನೆಲ್ಲ ನಾವು ಗಮನಿಸಬೇಕು. ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನಾಗ್ತದೆ ಅಂತ ಹೇಳುವಂತಹ ಭಾವನೆಯನ್ನು ಮೊದಲು ನಮ್ಮ ಮನಸ್ಸಿಂದ ನಾವು ತೆಗೆದುಹಾಕಬೇಕು. ದೇವರು ಮಾತಾಡುವಾಗ ಕೆಲವೊಮ್ಮೆ ನಾವು ಆ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ. ನಮಗೆ ಗೊತ್ತೇ ಆಗೋದಿಲ್ಲ ಇದು ದೇವರು ಕೊಟ್ಟಂತಹ ಸಂದೇಶ ಅಂತ. ಯಾಕೆ ಅಂತ ಹೇಳಿದರೆ ನಾವು ಉತ್ತರವನ್ನು ನಮ್ಮ ರೀತಿಯಲ್ಲಿ ನಿರೀಕ್ಷಿಸ್ತೇವೆ, ಆದರೆ ಭಗವಂತ ಅವನ ಉತ್ತರವನ್ನು ಅವನ ರೀತಿಯಲ್ಲಿ ಕೊಡ್ತಾನೆ. ನಮಗೆ ಬೇಕಾದ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲವೂ ಸಿಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಸಿಗುವುದು ಸಿಗ್ತದೆ ನಮಗೆ ಬೇಕಾದ ರೀತಿಯಲ್ಲಿ ನಾವು ಮಾಡಿಕೊಳ್ಬೇಕು. ಅದನ್ನು ಎಲ್ಲವನ್ನೂ ಕೂಡ ನಮಗೆ ಹೇಗೆ ಬೇಕೋ ಹಾಗೇ ದೇವರು ತಂದು ಕೊಡುವುದಿಲ್ಲ. ನಮ್ಮ ಕರ್ಮಫಲ ಅಂತ ಹೇಳುವಂಥದ್ದು ಒಂದು ಇರ್ತದಲ್ಲ, ಆದರೆ ಎಲ್ಲವನ್ನೂ ಕೂಡ ಸಾಧ್ಯ ಮಾಡುವಂತಹ ಆ ಒಂದು ಸಾಮರ್ಥ್ಯ ನಮಗುಂಟು. ದೇವರನ್ನು ಗಟ್ಟಿಯಾಗಿ ನಂಬಿದರೆ, ಕೃಷ್ಣನ ಕೈಯನ್ನು ಹಿಡ್ಕೊಂಡ್ರೆ ಅವನು ಪ್ರತಿ ಒಂದು ನಮ್ಮ ಬಯಕೆಗಳನ್ನು ಇಚ್ಛೆಗಳನ್ನು ಕೂಡ ಭಗವಂತ ಪೂರ್ತಿ ಮಾಡಿಕೊಡ್ತಾನೆ. ಭಗವದ್ಗೀತೆ ಉಪದೇಶ ಆದದ್ದೆಲ್ಲಿ? ರಣರಂಗದಲ್ಲಿ ಭಗವದ್ಗೀತೆ ಉಪದೇಶ ಆಯಿತು ಅರ್ಜುನನಿಗೆ. ಅರ್ಜುನ ಇಲ್ಲಿ ಕೇವಲ ನಿಮಿತ್ತ ಮಾತ್ರ, ಆದರೆ ನಮಗೆಲ್ಲರಿಗೋಸ್ಕರ ಭಗವದ್ಗೀತೆಯನ್ನು ಭಗವಂತ ಉಪದೇಶ ಮಾಡಿದ್ದಾನೆ ರಣರಂಗದಲ್ಲಿ. ಅಲ್ಲಿ ಹೇಳ್ತಾನೆ, ನೀನು ಎಲ್ಲರಲ್ಲಿಯೂ ಕೂಡ ನನ್ನನ್ನು ಕಾಣು, ಪ್ರತಿ ಒಂದರಲ್ಲಿಯೂ ಕೂಡ ನಾನಿದ್ದೇನೆ ಅಂತ ನೀನು ತಿಳ್ಕೋ, ಸೂತ್ರೆ ಮಣಿಗಣ ಇವ ಅಂತ ಹೇಳ್ತಾನಲ್ಲ ದೇವರು. ಅಂದರೆ ನೀವೆಲ್ಲರೂ ಕೂಡ ನನ್ನೊಳಗೇ ಪೋಣಿಸಿದಂತಹ ಒಂದು ಮಣಿಗಳು. ಒಂದು ಹಾರ ಅಂತಾದರೆ, ಒಂದು ಸರ ಅಂತಾದರೆ ಅದರೊಳಗೆ ಎಷ್ಟೊಂದು ಮಣಿಗಳಿರ್ತದಲ್ಲ, ಆ ಎಲ್ಲ ಮಣಿಗಳು ಕೂಡ ಆ ಒಂದು ದಾರದಿಂದಾಗಿ ಒಂದಕ್ಕೊಂದು ಹತ್ತಿರ ಜೋಡಿಸಿಕೊಂಡು ಒಂದು ಹಾರ ಆಗ್ತದೆ. ಹಾಗೆ ಆ ದಾರದ ರೂಪದಲ್ಲಿರುವುದು ನಾನು, ನೀವೆಲ್ಲರೂ ನನ್ನ ಒಳಗೆ ಪೋಣಿಸಲ್ಪಟ್ಟಿದ್ದೀರಿ ಅಂತ ದೇವರು ಹೇಳ್ತಾನೆ. ಅಂದರೆ ಎಲ್ಲ ಕಡೆಯಲ್ಲೂ ಅವನನ್ನು ನೋಡಬೇಕು. ನನಗೇ ಶರಣಾಗೋ ಮನ್ಮನಾಭವ ಮದ್ಭಕ್ತ ಮಧ್ಯಾಜೀಮಾಂ ನಮಸ್ಕುರೋ ಮಾವೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ನನ್ನನ್ನು ಕಾಣು, ನನ್ನನ್ನು ಸೇವಿಸು, ನಾನೇ ಎಲ್ಲದರಲ್ಲಿಯೂ ಅಂತ ಹೇಳುವಂಥ ಭಾವವನ್ನು ಇಟ್ಟುಕೋ ಅಂತ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಉತ್ತರ ಕೊಡ್ತಾನೆ. ನಮ್ಮ ಪ್ರತಿಯೊಂದು ದುಃಖ ಇರ್ಬೋದು, ಕಷ್ಟ ಇರ್ಬೋದು, ನೋವು ಇರ್ಬೋದು, ಇದು ಎಲ್ಲವೂ ದೇವರಿಗೆ ಗೊತ್ತುಂಟು. ಅವನನ್ನು ನಾವು ಹಂತದಲ್ಲಿಯೂ ನೆನಪಿಸಿಕೊಂಡೆವು ಅಂತಾದರೆ ಇವತ್ತು ನಾವು ಅನುಭವಿಸುವ ಕಷ್ಟವೋ, ದುಃಖವೋ, ನೋವು ಇದೆಲ್ಲವೂ ಕೂಡ ನಿವಾರಣೆ ಮಾಡು ತಂದೆ ಅಂತ ಅವನನ್ನು ನಾವು ಕೇಳಿಕೊಂಡ್ರೆ ಅವನು ಅವನದ್ದೇ ಆದ ರೀತಿಯಲ್ಲಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಬರ್ತಾನೆ, ನಿವಾರಣೆ ಆಗ್ತದೆ. ಆದರೆ ಇದು ಅವನ ಮುಖಾಂತರ ಆಯಿತು ಅಂತ ಹೇಳುವಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು. ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಅಲ್ಲ, ವೆಂಕಟರಮಣ ನಮ್ಮೊಟ್ಟಿಗೆ ಯಾವಾಗಲೂ ಇರ್ತಾನೆ. ಕಷ್ಟ ಬರಲಿ, ಸುಖ ಬರಲಿ, ಸುಖ ದುಃಖೇ ಸಮೀಕೃತ್ವ, ಎರಡೂ ಬಂದಾಗಲೂ ಕೂಡ ಮನಸ್ಥಿತಿಯನ್ನು ಒಂದೇ ರೀತಿಯಾಗಿ ಇಟ್ಟುಕೊಳ್ಳಿ ಅಂತ ಭಗವದ್ಗೀತೆ ನಮ್ಮ ಜೀವನಕ್ಕೆ ಬೇಕಾದಂತಹ ಎಲ್ಲ ಸಂದೇಶಗಳನ್ನು ನಮಗೆ ಕೊಡ್ತದೆ. ಅಲ್ಲಿ ದೇವರು ಹೇಗೆ ನಮ್ಮ ಜೊತೆಗೆ ಕನೆಕ್ಟ್ ಆಗ್ತಾನೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಭಗವದ್ಗೀತೆ ಮುಖಾಂತರ ನಾವು ತಿಳ್ಕೊಳ್ಬೋದು. ಆದ್ದರಿಂದ ಇನ್ನು ಮುಂದೆ ಜೀವನದಲ್ಲಿ ಏನೇ ನಡೆದರೂ ಕೂಡ ಮೊದಲು ಈ ಪ್ರಶ್ನೆಯನ್ನು ಕೇಳಿ, ಈ ಘಟನೆಯ ಮೂಲಕ ದೇವರು ನನಗೇನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಈ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ನಿಮ್ಮ ದುಃಖವನ್ನು ಪಾಠವಾಗಿ ಬದಲಾಯಿಸ್ತದೆ ಈ ಪ್ರಶ್ನೆ, ನಿಮ್ಮ ನೋವನ್ನು ಅನುಭವವಾಗಿ ಬದಲಾಯಿಸ್ತದೆ, ನಿಮ್ಮ ಭಯವನ್ನು ನಂಬಿಕೆಯನ್ನಾಗಿಸ್ತದೆ. ಯಾಕೆಂದರೆ ದೇವರು ಯಾವಾಗಲೂ ಮಾತಾಡ್ತಿರ್ತಾನೆ, ಆದರೆ ನಾವು ಮಾತ್ರ ಕೇಳುವುದನ್ನು ಮರೆತು ಬಿಟ್ಟಿರ್ತೇವೆ. ದೇವರು ನಮ್ಮ ಕಿವಿಗೆ ಮಾತನಾಡುವುದಿಲ್ಲ, ನಮ್ಮ ಜೀವನಕ್ಕೆ ಮಾತಾಡ್ತಾನೆ. ಆ ಮಾತು ಕೇಳಲಿಕ್ಕೆ ಭಕ್ತಿ ಮಾತ್ರ ಅಲ್ಲ, ಅರಿವು ಬೇಕು, ಜ್ಞಾನ ಬೇಕು. ಭಗವಂತನ ಆ ದೇವರ ಮಾತನ್ನು ನಾವು ಕೇಳುವ, ಅವನು ಏನು ಹೇಳುತ್ತಿದ್ದಾನೆ ಅಂತ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ಆಗುವಂಥ ಅನುಭವಗಳ ಮುಖಾಂತರ ಅರಿತುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡುವ. ನಮ್ಮ ಜೀವನದ ಎಲ್ಲ ಆಗುಹೋಗುಗಳಲ್ಲಿಯೂ ಕೂಡ ಅವನ ಕೈವಾಡ ಉಂಟು. ಅವನಿಲ್ಲದೆ ಪ್ರಪಂಚದಲ್ಲಿ ಯಾವುದೂ ನಡೆಯುವುದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ.
ನಾಸ್ತಿ. ಒಂದು ಹುಲ್ಲು ಕಡ್ಡಿಯೂ ಕೂಡ ದೇವರ ಇಚ್ಛೆ ಇಲ್ಲದೆ, ಅವನ ಸಂಕಲ್ಪ ಇಲ್ಲದೆ ಅದು ಅಲುಗಾಡುವುದಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಆದರೂ, ಏನೇ ಆಗಬೇಕು ಅಂತಿದ್ರೂ ಕೂಡ ಅದು ಭಗವಂತನ ಅನುಗ್ರಹದಿಂದಲೇ ಆಗುವುದು, ಅವನ ಇಚ್ಛೆಯಂತೆ ಆಗುವುದು. ನಾವು ಒಳ್ಳೆಯದನ್ನು ನಾವು ಯಾವಾಗಲೂ ಬಯಸ್ತಾ ಇರಬೇಕು. ಯದ್ಭಾವಂ ತದ್ಭವತಿ. ನಾವು ಏನನ್ನು ನಾವು ಭಾವಿಸ್ತೇವೋ, ಏನನ್ನು ನಾವು ಪ್ರತಿದಿನ ಆಲೋಚನೆ ಮಾಡ್ತೇವೋ ಹಾಗೇ ಆಗ್ತದೆ. ಅದನ್ನೀಗ ಹೊಸತಾಗಿ ಮ್ಯಾನಿಫೆಸ್ಟೇಷನ್ ಅಂತ ಶುರು ಮಾಡಿದ್ದೇವೆ. ಆದರೆ ಪುರಾಣ ಕಾಲದಿಂದ, ನಮ್ಮ ಅನಾದಿ ಕಾಲದಿಂದ ನಮ್ಮಲ್ಲಿ ಹೇಳ್ಕೊಂಡು ಬಂದದ್ದುಂಟು, ಏನನ್ನು ನಾವು ಯೋಚಿಸ್ತೇವೋ ಅದೇ ಆಗ್ತದೆ ಅಂತ ಹೇಳುವಂಥದ್ದನ್ನು. ಅದು ಅವರಾಗ ಯೋಗಿಗಳು, ಋಷಿಗಳು, ಮುನಿಗಳು ಹೇಳುವಾಗ ನಮಗೆ ಅರ್ಥ ಆಗಲಿಲ್ಲ. ಯಾವಾಗ ವಿದೇಶಿಯರು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ನೋಡಿ, ಈಗ ಅದಕ್ಕೋಸ್ಕರ ತರಗತಿಗಳನ್ನೆಲ್ಲ ಮಾಡಿಕೊಂಡು, ಫೀಸ್ ಕಟ್ಟಿಕೊಂಡು ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಕೂಡ ತರಿಸಿಕೊಳ್ಳಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಆದರೆ ಹೀಗೆಲ್ಲ ಮಾಡುವುದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದರೆ ನಾವೇ ಕೂತ್ಕೊಂಡು ದೇವರ ಮುಂದೆ ಈ ಎಲ್ಲವನ್ನೂ ಭಿನ್ನವಿಸಿಕೊಂಡು ಮನೆಯಲ್ಲಿ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇದ್ದರೆ ಅಸ್ತು ದೇವತೆಗಳು ಇರ್ತಾರೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆ ಅಂದರೆ ಮನೆಯಲ್ಲಿ ಒಳ್ಳೆ ಮಾತಾಡಲಿ ಅಂತ. ಒಳ್ಳೆ ಮಾತು ನಮಗೆ ನಾಳೆ ಒಳ್ಳೆಯದಾಗ್ತದೆ, ನಮ್ಮ ಜೀವನದಲ್ಲಿ ನಾಳೆ ಸುಖ ಬರ್ತದೆ, ನಮಗೆ ಬೇಕಾದದ್ದೆಲ್ಲವೂ ನಮ್ಮ ಜೀವನಕ್ಕೆ ಬರ್ತದೆ, ಕಷ್ಟಗಳು ದೂರ ಆಗ್ತದೆ ಅಂತ ಇಂಥದ್ದೆಲ್ಲ ಒಳ್ಳೊಳ್ಳೆ ಮಾತುಗಳು ಬಂದಾಗ ನಮ್ಮ ಜೀವನದಲ್ಲಿಯೂ ಕೂಡ ಶುಭ ಆಗ್ತದೆ ಅಂತ ಹೇಳುವಂಥದ್ದು. ಹಾಗಾಗಿ ಈ ಎಲ್ಲ ಮಾತುಗಳನ್ನು ನಾವು ನೆನಪಿಟ್ಟುಕೊಳ್ಳುವ, ದೇವರು ನಮ್ಮ ಜೀವನದಲ್ಲಿ ಕೊಡುವಂತಹ ಸೂಚನೆಗಳ ಕಡೆಗೆ ನಾವು ಗಮನ ಕೊಡುವ, ಆಗುವುದೆಲ್ಲವೂ ಕೂಡ ಅವನ ಇಚ್ಛೆ ಅಂತ ಹೇಳುವಂತಹ ನೆನಪು ನಮಗಿರಲಿ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.